ಒಂದು ಸುಂದರ ರಾಜ್ಯದಲ್ಲಿ ದಯಾಳು ಮತ್ತು ಜ್ಞಾನವಂತ ರಾಜನು ಆಳುತ್ತಿದ್ದನು. ಅವನು ತನ್ನ ಪ್ರಜೆಗಳನ್ನೆಲ್ಲ ತನ್ನ ಕುಟುಂಬದವರಂತೆ ನೋಡಿಕೊಳ್ಳುತ್ತಿದ್ದನು. ಒಂದು ವರ್ಷ ಭಾರೀ ಬರ ಬಂದು ನದಿಗಳು ಒಣಗಿ ಬೆಳೆಗಳು ನಾಶವಾದವು. ಜನರು ಅನ್ನ ಮತ್ತು ನೀರಿಗಾಗಿ ಸಂಕಷ್ಟ ಅನುಭವಿಸುತ್ತಿದ್ದರು. ಈ ಪರಿಸ್ಥಿತಿಯನ್ನು ನೋಡಿ ರಾಜನು ತಕ್ಷಣ ಕ್ರಮ ಕೈಗೊಂಡನು. ತನ್ನ ಖಜಾನೆಯಲ್ಲಿದ್ದ ಸಂಪತ್ತನ್ನು ತೆರೆಯಿಸಿ ಅಗತ್ಯವಾದ ಅನ್ನ ಮತ್ತು ನೀರನ್ನು ಜನರಿಗೆ ಹಂಚಲು ಆದೇಶಿಸಿದನು. ರಾಜನು ಅಲ್ಲೇ ನಿಲ್ಲದೆ ತನ್ನ ಅರಮನೆ ಜೀವನವನ್ನು ಬಿಟ್ಟು ಗ್ರಾಮಗಳಿಗೆ ತೆರಳಿ ಜನರ ಜೊತೆಗೆ ಬದುಕಲು ನಿರ್ಧರಿಸಿದನು. ಅವರ ಸಮಸ್ಯೆಗಳನ್ನು ಸ್ವತಃ ಕೇಳಿ ಪರಿಹಾರ ಕಂಡುಹಿಡಿಯಲು ಪ್ರಯತ್ನಿಸಿದನು. ಜನರು ರಾಜನ ಸಹಾನುಭೂತಿ ಮತ್ತು ತ್ಯಾಗವನ್ನು ನೋಡಿ ಪ್ರೇರೇಪಿತರಾದರು. ಅವರು ಒಗ್ಗಟ್ಟಿನಿಂದ ಕೆಲಸ ಮಾಡಲು ಶುರುಮಾಡಿದರು. ಎಲ್ಲರೂ ಸೇರಿ ಬಾವಿಗಳನ್ನು ತೋಡಿದರು, ಮರಗಳನ್ನು ನೆಟ್ಟರು ಮತ್ತು ನೀರನ್ನು ಉಳಿಸುವ ವಿಧಾನಗಳನ್ನು ಅನುಸರಿಸಿದರು. ಕೆಲವು ದಿನಗಳ ನಂತರ ಮಳೆ ಬಂದು ಭೂಮಿ ಮತ್ತೆ ಹಸಿರಾಯಿತು. ಬೆಳೆಗಳು ಚೆನ್ನಾಗಿ ಬೆಳೆಯಲು ಆರಂಭವಾಯಿತು. ಜನರು ಸಂತೋಷದಿಂದ ಜೀವನ ನಡೆಸಲು ಪ್ರಾರಂಭಿಸಿದರು. ರಾಜನು ಹೇಳಿದನು, ನಾಯಕನ ಸತ್ಯವಾದ ಶಕ್ತಿ ಅವನು ತನ್ನ ಜನರ ಜತೆ ನಿಂತಾಗಲೇ ಕಾಣಿಸುತ್ತದೆ. ಈ ಪಾಠ ರಾಜ್ಯದ ಪ್ರತಿಯೊಬ್ಬರ ಹೃದಯದಲ್ಲಿ ಉಳಿಯಿತು. ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋಗಳು ನಿಮಗಾಗಿ ಬರ್ತವೆ. ಥ್ಯಾಂಕ್ ಯು.